ನಾನಿಲ್ಲಿ ಮಹಾಲಕ್ಷ್ಮಿ ದೇವಾಲಯದಲ್ಲಿ ಇದ್ದೇನೆ. ಈ ಒಂದು ಪವಿತ್ರ ಕ್ಷೇತ್ರದ ಬಗ್ಗೆ, ದೇವಾಲಯದ ವಿಶೇಷತೆ ಬಗ್ಗೆ ನಮ್ಮ ದೇವಸ್ಥಾನದ ಅರ್ಚಕರು ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಓಂ ಶ್ರೀ ಗುರವನಹಳ್ಳಿ ಮಹಾಲಕ್ಷ್ಮಿ ನಮಃ. ಮಹಾಲಕ್ಷ್ಮಿ ಮೂಲ ದೇವರು ಮಧ್ಯಭಾಗದಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಸುಮಾರು 150-200 ವರ್ಷ ಹಿಂದೆ ಅರಸು ಮನೆತನದಲ್ಲಿ ಅಪ್ಪಯ್ಯ ಅಂತಕ್ಕಂಥವ್ರಿಗೆ ತಾನು ಲಕ್ಷ್ಮಿ ರೂಪದಲ್ಲಿ ಬರ್ತೇನೆ ಅಂತ ತಿಳಿಸಿ ಕೆರೆ ನೀರಿಂದ ತಾನಾಗಿ ಬಂದಿರತಕ್ಕಂಥ ಒಂದು ಶಿಲೆ ಇದೆ. ಅದರಲ್ಲಿ ಪೂರ್ತಿ ಆಕಾರ ಇಲ್ಲ. ಶಂಖ, ಚಕ್ರ, ಪದ್ಮ, ಹಸ್ತ, ಕಮಲ, ನಾಮ ಇಷ್ಟು ಮಾತ್ರ ಶಿಲೆನಲ್ಲಿ ಕಾಣುತ್ತೆ. ಅದನ್ನ ತನ್ನ ಮನೆಗೆ ತಗೊಂಡೋಗಿ ಅರಸು ಮನೆತನದವರು ಸುಮಾರು ವರ್ಷಗಳು ಇಟ್ಕೊಂಡು ಪೂಜೆ ಮಾಡಿ ಸಕಲೇಶ್ವರನ ಪಡೆದು ಕಾರಣಾಂತರದಿಂದ ಮನೆಯಲ್ಲಿ ಅಮಂಗಳ ಆದಾಗ ಲಕ್ಷ್ಮಿ ಅವ್ರಿಗೆ ಕನ್ಸಲ್ ಬಂದು ಹೇಳಿದ್ರು, ಅಮಂಗಳ ಜಾಗದಲ್ಲಿ ಇಡ್ಲಿಕ್ಕೆ ಇಷ್ಟಪಡಲ್ಲ, ಊರು ಹೊರಭಾಗದಲ್ಲಿ ತಗೊಂಡು ಪ್ರತಿಷ್ಠಾಪನೆ ಮಾಡಿದಾಗ ಅರಸು ಮನೆತನದವರು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರೆ ಅಂತ ತಿಳಿಸ್ತಾರೆ. ಆ ನಂತರ ಇದಕ್ಕೆ ಪಕ್ಕದಲ್ಲಿ ಸುಬ್ರಹ್ಮಣ್ಯ ವಾಸ ಇರ್ತಕ್ಕಂಥ ಹುತ್ತ ಇದೆ. ಅದರ ತಳಭಾಗದಲ್ಲಿ ಪೂರ್ವಕರು ನಿಧಿ ಇದ್ರಂತೆ. ಆ ನಿಧಿನ ಕಳ್ತನ ಮಾಡ್ಲಿಕ್ಕೆ ಬಂದಾಗ ಲಕ್ಷ್ಮಿ ಅವರಿಗೆ ಶಾಪ ಕೊಟ್ಟು ಕಣ್ಣು ತೆಗೆದು ಆನಂತರ ಅವರಿಂದ ಗುಡಿ ಕಟ್ಟಿಸ್ಕೊಂಡು ಆ ನಿಧಿಗೆ ಕಾವಲಾಗಿ ನಾಗಪ್ಪನ ಬಿಟ್ಟರು. ಅದರ ಮೇಲೆ ಹುತ್ತ ಬೆಳ್ಕೊಂಡು ಇದು ಮಾಂಚಾಲ ನಾಗಪ್ಪ ಅಂತ. ಆನಂತರ ಇತ್ತೀಚೆಗೆ ಅಜ್ಜಿಯವರು ಕಮಲಮ್ಮನವರು ಈ ಊರಿನ ಸೊಸೆ ಇಲ್ಲಿಗೆ ಬಂದ್ಮೇಲೆ ಮಹಾಲಕ್ಷ್ಮಿ ಅವರಿಗೆ ಆಶೀರ್ವಾದ ಮಾಡಿ ಚಿಕ್ಕದಾಗಿ ಒಂದು ದೇವಸ್ಥಾನ ಇದನ್ನ ಅಭಿವೃದ್ಧಿ ಮಾಡ್ಕೊಳ್ಳಿಕ್ಕೆ ನೀವು ಶಕ್ತಿ ಕೊಡ್ತೇನೆ ಅಂತಂದೇಳಿ ಹೇಳಿದಾಗ ಅಜ್ಜಿಯವರು ಮನೆ ಭಿಕ್ಷೆ ಬೇಡಿ ಅದ್ರಲ್ಲಿ ಬಂದಿದ್ರನ್ನ ತಾಯಿಗೆ ನೈವೇದ್ಯ ಮಾಡಿ ತಾನು ತಿಂದು ಅವತ್ತು ಹಾಕಿದಂತ ಒಂದು ತುತ್ತು ಅನ್ನ ಇವತ್ತು ಲಕ್ಷಾಂತರ ಕೋಟ್ಯಾಂತರ ಜನಕ್ಕೆ ದಾಸೋಹ ನಡೀತಾ ಇದೆ, ನಿತ್ಯ ದಾಸೋಹ.